ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕುರಿತು ನೀಡಿದ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ಮುಖಂಡ ಅಶೋಕ್ ಅವರು ಖರ್ಗೆ ಅವರ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸಿದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಅವರು ಖರ್ಗೆ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ಟೀಕಿಸ್ತಾ ಇದ್ದಾರೆ. ಆದರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರ ಬಗ್ಗೆ ಮೌನ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕುಕ್ಕರ್ ಸ್ಫೋಟ ಪ್ರಕರಣದ ಆರೋಪಗಳನ್ನ ಉಲ್ಲೇಖಿಸಿದ ಅವರು ಭಯೋತ್ಪಾದಕರು ನಿಮಗೆ ದೇವದೂತರಂತೆ ಕಾಣ್ತಾರೆಯೇ? ದೇಶದ ಬಗ್ಗೆ ದ್ವೇಷ ಹೊಂದಿರುವವರ ಬಗ್ಗೆ ನೀವು ಏಕೆ ಮಾತಾಡ್ತೀರಿ ಎಂದು ಪ್ರಶ್ನಿಸಿದ್ದಾರೆ. ನಕ್ಸಲರ ಕುರಿತು ಕಾಂಗ್ರೆಸ್ನ ನಿಲುವು ಏನೆಂದು ಪ್ರಶ್ನಿಸಿದ್ದು. ಇದಲ್ಲದೆ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಕಸದ ತೊಟ್ಟಿಯಲ್ಲಿದೆ, ಟೀಕಿಸುವ ಮೊದಲು ನಿಮ್ಮ ಸ್ಥಾನವನ್ನ ನೋಡ್ಕೊಳ್ಳಿ ಎಂದು ಹೇಳಿದ್ದು ಖರ್ಗೆ ಅವರ ಹೇಳಿಕೆಗಳು ಮತ್ತು ಅವರ ಮಗನ ಪ್ರೇರಣೆಯಿಂದ ಕೂಡಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆಯಲ್ಲಿ ಸೋತರೆ ಇವಿಎಂ ಸರಿಯಿಲ್ಲ ಎಂದು ಕಾಂಗ್ರೆಸ್ ಹೇಳುತ್ತದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಖರ್ಗೆ ಅವರು ಇವಿಎಂಗೆ ವಿಷಸರ್ಪ ಕಚ್ಚಿದೆ ಎಂದು ಹೇಳಬಹುದು, ಆದರೆ ವಾಸ್ತವವಾಗಿ ವಿಷ ತುಂಬಿರುವವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ರಾಜಕೀಯ ವಲಯದಲ್ಲಿ ಈ ಹೇಳಿಕೆಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಹಾವು ಬಂದರೆ ನಮಾಜ್ ಮಾಡುವಾಗ ಫಸ್ಟ್ ಹಾವು ನೋಡಿರಿ ಅಂತ. ಕೇರಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಬಾಯಲ್ಲಿ ಅಸ್ಸಾಮಲ್ಲಿ ಮತ್ತೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಹುನ್ನಾರದಲ್ಲಿ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ. ಕುರಾನ್ನಲ್ಲಿ ಹೇಳಿದೆ, ಹಾವು ಬಂದರೆ ನಮಾಜ್ ಮಾಡುವಾಗ ಫಸ್ಟ್ ಹಾವು ನೋಡಿರಿ ಅಂತ. ಹಾಗೆ RSS ಬಗ್ಗೆ BJP ಬಗ್ಗೆ ಮಾತಾಡಿದ್ದಾರೆ. ನಾನು ಖರ್ಗೆಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ರಲ್ಲ ಮಂಗಳೂರಲ್ಲಿ, ಅವ್ರ್ಯಾವ್ರು ಅವ್ರ ಹೆಬ್ಬಾವ ವಿಷಸರ್ಪನವರು ದೇಶದಲ್ಲೆಲ್ಲ ಭಯೋತ್ಪಾದನೆ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಅವ್ರ ಬಗ್ಗೆ ಯಾಕೆ ಒಂದು ಮಾತಿಲ್ಲ? ಅವ್ರ ಹಾವುಗಳಲ್ವಾ? ಅವರೆಲ್ಲ ದೇವ ದೂತರವರು ನಿಮ್ಮ ಪಾಲಿಗೆ. ಅಂದ್ರೆ ಭಯೋತ್ಪಾದನೆ ಮಾಡೋರು ದೇವದೂತರು ನಿಮಗೆ. ಬಾಂಬ್ ಬ್ಲಾಸ್ಟ್ ಮಾಡೋರು ದೇವದೂತರು ನಿಮಗೆ. ದೇಶದ ಭಕ್ತಿಯನ್ನು ಬೆಳೆಸುವಂಥ, ದೇಶವನ್ನು ಪ್ರೀತಿ ಮಾಡುವಂಥ RSS BJP ಬಗ್ಗೆ ನಿಮಗೆ ದ್ವೇಷ. ನಿಮ್ಮ ನಕ್ಸಲ್ ಬಗ್ಗೆ ಒಂದೇ ಒಂದು ಮಾತಾಡಿದ್ದೀರಾ ಇದುವರೆಗೂ? ಇವತ್ತು ನಕ್ಸಲ್ ವಿರುದ್ಧವಾಗಿ ಒಂದು ಮಾತು ನಿಮ್ಮ ಬಾಯಲ್ಲಿ ಬರಲ್ಲ. BJPನ ಟೀಕೆ ಮಾಡ್ತೀರಾ, RSSನ ಟೀಕೆ ಮಾಡ್ತೀರಾ. ಭಯೋತ್ಪಾದಕರಿಗೆ ಎಂದಾದರೂ ಒಂದಿನ ಟೀಕೆ ಮಾಡಿದ್ದೀರಾ ನೀವು? ಅದರಿಂದ ನಿಮ್ಮ ದೇಶಭಕ್ತಿ ಏನು ನೀವು ಹೇಳ್ತಾ ಇದ್ದೀರಾ, ಯಾರ ಬಗ್ಗೆ ನೀವು ಪ್ರೀತಿಯನ್ನು ತೋರ್ತಾ ಇದ್ದೀರಾ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದರಿಂದ ಜನ ತೀರ್ಮಾನ ಮಾಡಿ, ದೇಶದಲ್ಲಿ ಯಾವುದು ಹಾವು ಅನ್ನೋ ತೀರ್ಮಾನ ಮಾಡಿ ಹಾವನ್ನ ಓಡಿಸ್ಬಿಟ್ಟಿದ್ದಾರೆ ಮನೆ ಬಿಟ್ಟು. ಈಗ ಉಳಿದಿರೋದು ಮೂರೇ. ಕೇರಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಬಾಯಲ್ಲಿ ಅಸ್ಸಾಮಲ್ಲಿ ಮತ್ತೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಹುನ್ನಾರದಲ್ಲಿ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ. ಕುರಾನ್ನಲ್ಲಿ ಹೇಳಿದೆ, ಹಾವು ಬಂದರೆ ನಮಾಜ್ ಮಾಡುವಾಗ ಫಸ್ಟ್ ಹಾವು ನೋಡಿರಿ ಅಂತ. ಹಾಗೆ RSS ಬಗ್ಗೆ BJP ಬಗ್ಗೆ ಮಾತಾಡಿದ್ದಾರೆ. ನಾನು ಖರ್ಗೆಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ಕುಕ್ಕರ್ ಕೇರಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಬಾಯಲ್ಲಿ ಅಸ್ಸಾಮಲ್ಲಿ ಮತ್ತೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಹುನ್ನಾರದಲ್ಲಿ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ.
ಕುರಾನ್ನಲ್ಲಿ ಹೇಳಿದೆ, ಹಾವು ಬಂದರೆ ನಮಾಜ್ ಮಾಡೋವಾಗ ಫಸ್ಟ್ ಹಾವು ನೋಡಿರಿ ಅಂತ. ಹಾಗೆ RSS ಬಗ್ಗೆ, BJP ಬಗ್ಗೆ ಮಾತಾಡಿದ್ದಾರೆ. ನಾನು ಖರ್ಗೆಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕೇರಳದಲ್ಲಿ